ಬಿಜೆಪಿ ಪಾಳಯದಲ್ಲಿ ತಣ್ಣಗಾಗದ ಆಂತರಿಕ ದಳ್ಳುರಿ. ನೋಟಿಸ್ ಬಳಿಕ ಮಹತ್ವ ಪಡೆದಿದೆ ಯತ್ನಾಳ್ ಟೀಮ್ ಇವತ್ತು ನಡೆಸ್ತಾ ಇರುವಂತಹ ಸಭೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಆರಂಭ ಆಗುತ್ತೆ. ನೋಟಿಸ್ ಬಳಿಕ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಇವತ್ತು ನಡೀತಾ ಇರುವಂತಹ ಸಭೆ. ಹೈಕಮಾಂಡ್ ನೋಟಿಸ್ಗೆ ಉತ್ತರವನ್ನ ನೀಡಲಾಗಿದೆ ಯತ್ನಾಳ್ ಅವರಿಂದ. ಯತ್ನಾಳ್ ಬಹಿರಂಗ ಹೇಳಿಕೆಗೆ ಹೈಕಮಾಂಡ್ ಬೀಗ ಹಾಕಿದೆ. ಹಾಗಾಗಿನೇ ಅವರು ಏನು ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಯತ್ನಾಳ್ ಬಣದ ಸಭೆ ನಡೀತಾ ಇದೆ. ಇವತ್ತು ಸಭೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಮುಂದಿನ ನಡೆ ಬಗ್ಗೆ ಏನ್ ತೀರ್ಮಾನಿಸಲಿದೆ ಈ ಟೀಮ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯತ್ನಾಳ್ಗೆ ಮಾತನಾಡದಂತೆ ಸೂಚನೆಯನ್ನ ನೀಡಲಾಗಿದೆ RSS ನಿಂದ. ತಮ್ಮ ಹೋರಾಟದ ದಿಕ್ಕನ್ನ ಬದಲಿಸ್ತಾರಾ ಹಾಗಾದ್ರೆ ಯತ್ನಾಳ್ ಅನ್ನುವಂತಹ ಪ್ರಶ್ನೆ ಇದೆ. ನೋಟಿಸ್ಗೆ ಉತ್ತರ ಕೊಟ್ಟ ನಂತರದಲ್ಲಿ ಹೈಕಮಾಂಡ್ ಹೇಳಿತ್ತು ಯಾವುದೇ ರೀತಿಯಾಗಿ ನೀವು ಇದಕ್ಕೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಹೋಗಬಾರ್ದು, ಮಾತಾಡಬಾರ್ದು ಅಂತ. ಹಾಗಾಗಿನೇ ಸೈಲೆಂಟ್ ಆಗಿದ್ದಾರೆ ಯತ್ನಾಳ್. ಆದ್ರೆ ಇವತ್ತಿನ ಮೀಟಿಂಗ್ ಆದ ಮೇಲೆ ತಮ್ಮ ಹೋರಾಟದ ದಿಕ್ಕನ್ನೇನಾದ್ರೂ ಯತ್ನಾಳ್ ಬದಲಿಸ್ತಾರಾ ಅನ್ನುವಂತ ಕುತೂಹಲ ಇದೆ. ಹೈಕಮಾಂಡ್ ಮುಂದೆ ಯತ್ನಾಳ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗುತ್ತೆ ಸಭೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.